ಮುತ್ತು, ಚಿಕ್ಕಮ್ಮ ಹೇಳ್ತಾ ಇದ್ದೀನಿ, ಕೈ ಇಳಿಸು. ಇವ್ಳು ಹೀಗೆ ಬಿಟ್ರೆ ನಿಮ್ಮಲ್ಲಿ ಚಾಡಿ ಹೇಳ್ತಾನೆ ಇರ್ತಾಳೆ ಚಿಕ್ಕಮ್ಮ. ಅವಳು ಅಷ್ಟೊಂದು ಕೇಳ್ತಾ ಇದ್ದಾಳೆ, ಆಣೆ ತಾನೆ ಮಾಡ್ತೀನಿ, ಬಿಡು. ಇವಳು ಮಾತಕ್ಕೆಲ್ಲ ನೀವ್ಯಾಕೆ ಆಣೆ ಮಾಡ್ಬೇಕು ಚಿಕ್ಕಮ್ಮ? ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅಂತ ಗಾದೆ ಮಾತೇ ಇದೆ ಅಲ್ವಾ ಮುತ್ತು. ಬೆಳ್ಳಿ ನನ್ನ ಪ್ರಶ್ನೆ ಮಾಡಿದಾಳೆ, ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಈ ಮನೆಗೋಸ್ಕರ ನಾನು ರಕ್ತ ಬಸ್ತಿರೋದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಒಪ್ಕೋತಾ ಇಲ್ಲ. ಈ ನಿನ್ನ ಚಿಕ್ಕಮ್ಮನ ಬಗ್ಗೆ ನಿನ್ನ ಮನಸ್ಸಲ್ಲಿ ಅನುಮಾನ ಬರಬಾರ್ದಲ್ವಾ? ಅದಕ್ಕಾಗಿ ಒಪ್ಕೋತಾ ಇದ್ದೀನಿ. ಚಿಕ್ಕಮ್ಮ, ನೀನು ಇದ್ರ ಬಗ್ಗೆ ಇನ್ನೊಂದು ಮಾತು ಆಡಬಾರ್ದು ಮುತ್ತು. ಮಗ ಅಂದ ಕೂಡಲೇ ನನ್ನ ಮನಸ್ಸಿಗೆ ಬಂದಿದ್ದು ನೀನೇ ಮುತ್ತು. ಊರಿನ ಜನ ತನ್ನ ಮಗ ಇದ್ರೂ ಮುತ್ತು ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ಲು ಅಂತ ನನ್ನನ್ನು ಆಡ್ಕೋಬಾರ್ದಲ್ವಾ? ಅದಕ್ಕೆ ಭೈರನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ನನ್ನ ಮಾತಲ್ಲಿ ನಿಜ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ಭೈರ, ಅಮ್ಮ ಕೂತ್ಕೋ. ಈ ನಿನ್ನ ತಾಯಿ ತನ್ನ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ಆಣೆ ಮಾಡ್ತಾ ಇದ್ದಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ. ಚಿಕ್ಕಮ್ಮ, ನಾನು ನಿಮ್ಮ ಮಗ ಅಲ್ವಾ? ಮಗ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ನನ್ನ ಹೆಸರು ಬಂದರೂ ಬರದೇ ಇದ್ರು ನಾನು ನಿಮ್ಮ ಮಗನಾಗಿರೋದಕ್ಕೆ ಇಷ್ಟಪಡ್ತೀನಿ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮದಲ್ಲೂ ನೀವೇ ನನ್ನ ತಾಯಿ. ನೀವು ನನ್ನ ಬೇಡ ಅಂತ ಎಷ್ಟೇ ದೂರ ತಳ್ಳಿದ್ರು ಹಸು ಹತ್ರ ಕರು ಹೇಗೆ ಓಡ್ ಬರುತ್ತೋ ಹಾಗೆ ನಾನು ನಿಮ್ಮ ಹತ್ರ ಬರ್ತೀನಿ ಚಿಕ್ಕಮ್ಮ. ಅಮ್ಮ ಮಗನ ಮಧ್ಯೆ ದೇವರೇ ಬರಲ್ಲ ಅಂತಾರೆ, ಅಂಥದ್ರಲ್ಲಿ ಇವರೆಲ್ಲ ಯಾರು ಚಿಕ್ಕಮ್ಮ? ಬೇಕಿದ್ರೆ ಇಲ್ಲೇ ಪ್ರಾಣ ಬಿಟ್ಬಿಡು ಅಂತ ಹೇಳಿ ಬಿಟ್ಬಿಡ್ತೀನಿ. ಆದ್ರೆ ನನ್ನ ಮಗ ಅಲ್ಲ ಅಂತ ಮಾತ್ರ ಹೇಳ್ಬೇಡಿ ಚಿಕ್ಕಮ್ಮ. ಮುತ್ತು, ನಿನಗೆ ಹೇಗೆ ತಾಯಿ ಮುಖ್ಯನೋ ನನಗೂ ನೀನೇ ಮುಖ್ಯ. ಇನ್ಮೇಲೆ ನೀನು ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗನೇ. ಇನ್ಮೇಲೆ ನೀನು ನನ್ನ ಮಗ ಮುತ್ತು ರಾಜ. ಕೇಳಿಸ್ಕೊಂಡ್ಯಾ ಏನ್ ಹೇಳಿದ್ರು ಅಂತ? ಈಗಲಾದ್ರೂ ಸಮಾಧಾನ ಆಯ್ತಾ? ಇಲ್ಲ ಆಣೆ ಮಾಡಿಸ್ಬೇಕಾ? ಸರಿ, ನಿನ್ನ ಆಸೆ ಅಂತ ಆಣೆ ಮಾಡಿಸ್ತೀನಿ. ಆದ್ರೆ ಬೈರಿನ ತಲೆ ಮೇಲೆ ಕೈ ಇಟ್ಟಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟು. ಒಂದು ವೇಳೆ ನಾನು ಇಲ್ಲದೆ ಹೋದ್ರೆ ನೀನೆಷ್ಟು ಸಂತ ಪಡ್ತೀಯ ಅಂತ ನನಗೀಗ ಅರ್ಥ ಆಯ್ತು ಮುತ್ತು. ನೀನು ನನ್ನ ಮಗ ಅಂದಮೇಲೆ ನಿನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡ್ತೀನಿ. ಬಾ. ಅತ್ತೆ ಬೇಡ ಅತ್ತೆ, ಆಣೆ ಮಾತ್ರ ಮಾಡಬೇಡಿ ಅತ್ತೆ. ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೊಳ್ತೀನಿ. ಆದ್ರೆ ಮುತ್ತಮ್ಮನ ಮೇಲೆ ಮಾತ್ರ ಆಣೆ ಮಾಡಬೇಡಿ. ಈ ಪೂಜೆ ನಡೀದೇ ಇರೋಕೆ, ಮುತ್ತಮ್ಮನ ಮನ್ಸು ನೋಯಿಸಿದ್ದಕ್ಕೆ ಎಲ್ಲದಕ್ಕೂ ನಾನೇ ಕಾರಣ ಅತ್ತೆ. ಇದಕ್ಕೆ ನೀವೇನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಂತೆ. ನನಗೆ ಶಿಕ್ಷೆ ಕೊಡಿ. ನಾನು ದೇವಸ್ಥಾನಕ್ಕೆ ಹೋಗಿತ್ತು ನಿಜ. ನನಗೂ ಮುತ್ತು ಮಾವಂಗೂ ಮದುವೆ ಆಗ್ಲಿ ಅಂತ ಪೂಜೆ ಮಾಡಿಸಿದ್ದು ನಿಜ. ಎಲ್ಲ ನಾನು ಒಪ್ಕೊಳ್ತೀನಿ ಅತ್ತೆ. ಆದ್ರೆ ದಯವಿಟ್ಟು ಮುತ್ತು ಮಾವನ ಮೇಲೆ ಮಾತ್ರ ಆಣೆ ಮಾಡಬೇಡಿ ಅತ್ತೆ. ನಿಮ್ ಕಾಲ್ ಮುಗ್ದು ಕೇಳ್ಕೊತೀನಿ ಅತ್ತೆ. ಮಾಡೋದೆಲ್ಲ ಮಾಡಿ ಈಗ ನಿಜ ಒಪ್ಕೊಂಡ್ರೆ ಎಲ್ರು ಕ್ಷಮಿಸ್ತಾರೆ ಅನ್ಕೊಂಡಿದ್ಯಾ?
ಅಷ್ಟಕ್ಕೂ ಚಿಕ್ಕಮ್ಮಂಗೆ ಆಣೆ ಮಾಡಬೇಡ ಅನ್ನೋದಕ್ಕೆ ನಿನ್ಗೇನು ಹಕ್ಕಿದೆ? ಈಗ ಚಿಕ್ಕಮ್ಮ ಆಣೆ ಮಾಡ್ತಾರೆ, ನೀನು ಅದನ್ನ ನೋಡು. ನೀವು ಏನು ಹೇಳಿದ್ರು ಕೇಳ್ತೀನಿ ಮಾವ. ಈ ಮನೆ ಬಿಟ್ಟು ಹೋಗ್ಬೇಕಾ, ಈ ಊರು ಬಿಟ್ಟು ಹೋಗ್ಬೇಕಾ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಮಾವ. ಆದರೆ ದಯವಿಟ್ಟು ಆಣೆ ಮಾತ್ರ ಮಾಡಿಸ್ಕೋಬೇಡಿ ಮಾವ, ಮಾಡಿಸ್ಕೋಬೇಡಿ. ಹೇಳಿದ್ನೆ ಹೇಳ್ಬೇಡ. ಚಿಕ್ಕಮ್ಮ ನೀವು ಆಣೆ ಮಾಡಿ. ಬೇಡ ಮುತ್ತು, ತನ್ನ ತಪ್ಪನ್ನು ಅವಳು ಒಪ್ಕೊಂಡಿದ್ದಾಳೆ. ಕ್ಷಮಿಸೋದು ನಿನ್ನ ದೊಡ್ಡ ಗುಣ. ಸರಿ ಬೆಳ್ಳಿ, ನೀನೇನು ಮುಂದೆ ಸುಳ್ಳು ಹೇಳಬಾರ್ದು, ಸರಿನಾ? ಯಾವತ್ತೂ ಹೇಳಲ್ಲ ಅತ್ತೆ. ಚಿಕ್ಕಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಭೈರ, ಅತ್ತೆ, ನೀನೇನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು ಅಂತ ತಿಳ್ಕೊಂಡಿದ್ಯಾ? ಇದ್ದಾಗೆ ಎಲ್ಲರೇ ಎದುರು ಹೇಳಿಬಿಟ್ಟು ಸತ್ಯವಂತೆ ಅಂತ ನಿರೂಪಿಸಕ್ಕೆ? ಇಲ್ಲ ಅತ್ತೆ, ನಾನು ಹೇಳ್ದಷ್ಟು ಡೈರಿಲಿತ್ತು, ಅದನ್ನು ತಗೊಂಡೋಗಿ ಲಾಯರಿಗೆ ಕೊಟ್ಟೆ. ಅದರಲ್ಲಿ ಏನಿತ್ತು ಅನ್ನೋದು ನನಗೆ ಗೊತ್ತು, ಅದನ್ನು ಚಿತ್ರಾನೇ ಬರೆದಿದ್ದು ಅಂತಲೂ ನನಗೆ ಗೊತ್ತು. ಯಾಕೆಂದರೆ ಅದೆಲ್ಲ ಸತ್ಯ. ಡೈರಿ ಸಿಕ್ಕಿದ ಕೂಡಲೇ ಮುತ್ತುಗೋ ತೋರಿಸ್ದೆ ತಗೊಂಡು ಹೋಗಿ ಲಾಯರಿಗೆ ತೋರಿಸಿದೆಯಲ್ಲ. ಧೈರ್ಯನ ಮೆಚ್ಚಬೇಕಾದ್ದೆ ಬೆಳ್ಳಿ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋದನ್ನ ನಿನ್ನ ತಲೆಯಲ್ಲಿ ತುಂಬಿಕೊಂಡಿದೆಯಲ್ಲ, ಮೊದಲು ಅದನ್ನು ನಿನ್ನ ತಲೆಯಿಂದ ಕಿತ್ತು ಬಿಸಾಕೋ. ಯಾಕೆಂದರೆ ಇಲ್ಲಿ ಕೂತಿರೋದು ನೀಲಾಂಬರಿ. ಹೀಗೆ ಆ ಚಿತ್ರಾನು ನನ್ನ ಎದುರು ಹಾಕ್ಕೊಂಡಿದ್ಲು, ಅದೇ ಸರ್ದಿಯಲ್ಲಿ ನೀನು ನಿಂತಿದೀಯಾ. ಆಸ್ತಿಗೋಸ್ಕರ ಯಾಕತ್ತೆ ಈ ರೀತಿ ನಡ್ಕೊಳ್ತಿದ್ದೀರಾ? ನಾನು ನಡ್ಕೋತೀನಿ, ಯಾಕೆಂದ್ರೆ ನನಗೆ ಈ ಆಸ್ತಿ ಬೇಕು. ನಿನ್ನ ಬಸವರಾಜ ಮಾವನ್ನ ಮದುವೆ ಆಗಿ ಈ ಮನೆಗೆ ಬಂದಾಗಿಂದ ನಿನ್ನ ಮುತ್ತು ಮಾವನ್ನ ನಾನು ತುಂಬ ಜೋಪಾನವಾಗಿ ಸಾಕೊಂಡ್ ಬಂದಿದ್ದೀನಿ. ಯಾಕೆ ಗೊತ್ತಾ? ಈ ಆಸ್ತಿಗೋಸ್ಕರ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಈ ಆಸ್ತಿಲ್ ಪಾಲಿರಬೇಕಾದ್ರೆ ನನಗೆ ಈ ಆಸ್ತಿಲ್ ಪಾಲಿರಲ್ವಾ? ಮುತ್ತು ಮಾವ ಇವರೆಲ್ಲರೂ ಸೇರಿ ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ಅಂತ ಕಣ್ಣೀರು ಹಾಕ್ತೀಯಾ? ಅದು ನನ್ನ ಮುಂದೆನೆ. ನೀವು ಏನಾದರೂ ಅನ್ಕೊಳ್ಳಿ ಅತ್ತೆ, ಮುತ್ತು ಮಾವಂಗೆ ಏನು ಆಗ್ತಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಿನ್ನ ಕರ್ತವ್ಯ ನಿಭಾಯಿಸೋಕೆ ಈ ದೇಶ ಕಾಯ್ತಾ ಇರೋ ಸೈನಿಕರು ಅನ್ಕೊಂಡಿದ್ಯಾ? ನಿನ್ನ ಜೊತೆ ನಿನ್ನ ಮುತ್ತು ಮಾವನ್ನು ಕೊಂದು ಹಾಕಿದ್ರೆ ಇಲ್ಲಿ ಕೇಳೋದಿಕ್ಕೆ ಒಂದು ನರಪಿಲ್ಲೇನೂ ಇಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಮುತ್ತು ಮಾವಂಗೆ ಏನು ಆಗ್ತಿರೋ ಹಾಗೆ ನೋಡ್ಕೊಳ್ತೀನಿ ಅಷ್ಟೇ. ಏನು ವೀಲ್ ಚೇರಲ್ಲಿದ್ದ ಈ ನೀಲಾಂಬರಿ ಹೇಗೆ ನಿಂತ್ಕೊಂಡ್ಲು ಅಂತ ನೋಡ್ತಾ ಇದೆಯಾ? ಯಾರು ಊಹಿಸ್ಕೊಳಕ್ಕಾಗದೇ ಇರೋ ಹಾಗೆ ನಡ್ಕೊಳ್ಳೋದೇ ಈ ನೀಲಾಂಬರಿ ಸ್ಪೆಷಾಲಿಟಿ.
ಏನಂತೆ? ನಿನ್ನ ಉಸಿರಿರೋವರೆಗೂ ನಿನ್ನ ಮುತ್ತು ಮಾವನ್ನ ಏನು ಮಾಡೋಕ್ಕಾಗಲ್ಲ ಅಂತ ಸವಾಲು ಹಾಕ್ತೀಯಾ? ಈಗಲೇ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. ನೋಡ್ತೇನೆ. ಹೋಗಿ ನಿನ್ನ ಮುತ್ತು ಮಾವನ ಹತ್ರ ಅತ್ತೆ ಕಾಲು ಚೆನ್ನಾಗಿದೆ, ಅವ್ರು ನಿಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಚಾಡಿ ಹೇಳು. ಹೋಗೆ. ನೀನು ಮೊದಲನೇ ಸಲ ಈ ಊರಿಗೆ ಬಂದಾಗಲೇ ಹೋಗ್ಲಿ ಪಾಪ ಅಂತ ನೀನು ಉಳ್ಕೊಳ್ಳೋಕೆ ಬಿಟ್ನಲ್ಲ, ಅದೇ ನಾನು ಮಾಡಿದ ಮೊದಲನೇ ತಪ್ಪು. ನೋಡಿ, ಇಲ್ಲಿ ನೋಡು, ಸತ್ತೋಗಿರೋ ನಿನ್ನ ಅಮ್ಮ ನಿನ್ನ ಅಜ್ಜಿ ಬಂದರೂ ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ನನ್ನ ಗೋಟೆನ ಅಷ್ಟು ಭದ್ರವಾಗಿ ಕಟ್ಕೊಂಡಿದ್ದೀನಿ. ನಿನ್ನಂಥ ಜುಜುಬಿಗಳಿಗೆಲ್ಲ ನಾನು ಹೆದರಲ್ಲ ಕಣೆ. ಊರಲ್ಲಿರೋ ಬೀದಿ ನಾಯಿಗಳಿಗೂ ಒಂದು ಬೆಲೆ ಇದೆ, ಅದು ಈ ನೀಲಾಂಬರಿ ಹೇಳಿದ್ರೆ ಮಾತ್ರ. ನೀನು ಈ ಮನೆಯಲ್ಲಿ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿದ್ರೆ ಆಯ್ತು, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ಸಾಯೆ. ಹೋಗೆ. ಶರ್ಮಿಳಾ, ಹೋಗಿ ಆ ಹರಣಿನ ಎಳ್ಕೊಂಡ್ ಬಾ. ಬೆಳ್ಳಿ ನಿಂತ್ಕೋ. ಬೆಳ್ಳಿ ಮುತ್ತು ಮಾವ ಬರೋ ತನಕ ಸ್ವಲ್ಪ ಸಮಾಧಾನವಾಗಿರು. ಈಗ ನೀನು ಎಲ್ಲಿಗೆ ಹೋಗ್ತೀಯ ಹೇಳು? ನಾನು ಈ ಮನೆಗೂ ಋಣ ಮುಗ್ದೋಯ್ತು. ನನ್ನ ಮಾಡಿ ನನ್ನ ನೋವು ಬಿಟ್ಬಿಡು. ಬೆಳ್ಳಿ, ಅವಳೇ ಹೋಗ್ತೀನಿ ಅಂತಿದ್ದಾಳ್ತಾನೆ, ಸುಮ್ಮನೆ ನಿಂತ್ಕೊಳ್ಳೆ ನೀನು. ಬೆಳ್ಳಿ ನನ್ನ ಮಾತು ಕೇಳು. ಬೆಳ್ಳಿ ದಯವಿಟ್ಟು ಹೋಗ್ಬೇಡ್ವೆ. ಬೆಳ್ಳಿ ಒಳಗೆ ಅದಕ್ಕೆ ನಾ ಹಿಂದೆ ಬಾಲ ತರ ಹೋಗ್ತಿದ್ಯಾ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಅದಕ್ಕೆ ದಯವಿಟ್ಟು ನನ್ನನ್ನು ಹೋಗಕ್ ಬಿಡಿ. ಅದಕ್ಕೆ ನೀನು ಒಂದು ಹೆಣ್ಣಾಗಿ ಜಾಸ್ತಿ ಮಾತಾಡ್ಬೇಡ. ಅಮ್ಮ ಕರಿತಾ ಇದಾರೆ, ನಡಿ. ನಡಿ ಸುಮ್ಮನೆ. ಅದಕ್ಕೆ ಬಿಡಿ. ಅದ್ ಬೆಳ್ಳಿ ಅದಕ್ಕೆ ಬಿಡಿ. ಅದಕ್ಕೆ ಅದಕ್ಕೆ ಬಿಡಿ. ಅದಕ್ಕೆ ಕಿಚ್ಬೇಡ. ಯಾರ ಮುಂದೆ ಮಾತಾಡ್ತಿದ್ದೆ ಅಂತ ಜ್ಞಾನ ಇದೆಯಾ ನಿನ್ಗೆ? ಏನ ತಾಳಿ ಕಟ್ಟದ ಗಂಡನಿಗಿಂತ ನಿನ್ಗೆ ಅವಳೇ ಹೆಚ್ಚಾಗೋದ್ಲಾ? ರೀ, ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರಿ. ಬೆಳ್ಳಿ ಅಮ್ಮ, ನೀನು ಆಸ್ಪತ್ರೆಲಿದ್ದಾಗ ಇವಳು ಆಡಿದ ಆಟ ಒಂದ ಎರಡ? ನಮ್ಗಂತೂ ನೋಡಿ ನೋಡಿ ಸಾಕಾಗಿ ಹೋಗಿತ್ತು. ಅತ್ತೆ ಬೇಡ ಅತ್ತೆ, ತಾಳಿ ಅತ್ತೆ, ದಯವಿಟ್ಟು ಬಿಡಿ ಅತ್ತೆ. ಅದು ತಾಳೆ ಅಂತ ನನಗೂ ಗೊತ್ತು ಕಣೆ. ತಿನ್ನೋದು ನಮ್ಮನೆ ಅನ್ನನೇ, ಆದ್ರೂ ಋಣ ಮಾತ್ರ ಬೆಳ್ಳಿದ. ಅವಳು ಏನೇ ಮಾಡಿದಾಳೆ ಅಂತ ಮೋಡಿ ನಿನಗೆ ನಿನ್ನನ್ನು ಇಷ್ಟಪಟ್ಟು ಈ ಮನೆಗೆ ಸೊಸೆ ಮಾಡ್ಕೊಳ್ಳಿಲ್ಲ ಕಣೆ. ನನ್ನ ಮಗ ಮಾಡಿದ ಒಂದೇ ಒಂದು ತಪ್ಪುಗೋಸ್ಕರ ನಿನ್ನನ್ನು ಈ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ನಿನ್ನ ಮದುವೆ ಮಾಡಿಕೊಟ್ಟು ನಿನ್ನ ಅಜ್ಜಿ ತಾತ ಆಸ್ತಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಕಾಯೋದ್ರಲ್ಲಿ ಏನೇ ತಪ್ಪು? ಆಸ್ತಿಯಲ್ಲಿ ಬೈರನಿಗೂ ಪಾಲಿದೆ ಅಂದಮೇಲೆ ಅದ್ರಲ್ಲಿ ನಿನಗೂ ಇರುತ್ತೆ ತಾನೇ. ನೆಮ್ಮದಿಯಾಗಿರೋದು ಬಿಟ್ಟು ಆ ಅಳ್ಮುಂಜಿ ಜೊತೆ ಸೇರಿಕೊಂಡು ನಮ್ಮನ್ನು ಸಿಕ್ಕಾಕ್ಸಕ್ಕೆ ನೋಡ್ತೀಯಾ? ನೀನಿನ್ನೂ ಗುಬ್ಬಚ್ಚಿ ಮರಿ ಹಾಗೆ ಮೇಲಕ್ಕೆ ಹಾರ್ತಿ ಆದರೆ ಆಯುಸ್ಸು ಕಡಿಮೆ. ನನ್ನನ್ನು ಎದುರು ಹಾಕ್ಕೊಂಡ್ರೆ ನೀನು ಆದಷ್ಟು ಬೇಗ ಮೇಲೆ ಹೋಗ್ತೀಯಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ನಿಜ ಹೇಳ್ತೀನಿ ಅಂತ ಬಂದಿದ್ದ ಲಾಯರು ನಮ್ದೇ ತಪ್ಪು ಅಂತ ಹೇಳಿದ್ರು.
ಏನು ಹೇಳಕ್ ಹೊರಟಿದ್ದೀನಿ ಅಂತ ಕೂಡ ಮುತ್ತು ಮಾವ ಯೋಚನೆ ಮಾಡಲಿಲ್ಲ. ಒಂದು ಪಕ್ಷ ಬೆಳ್ಳಿ ಕತೆ ಮುಗಿಸಿದ್ರೆ ಮುತ್ತು ಬಂದು ಕೇಳ್ತಾನೆ, ಆದರೆ ನಿನ್ನ ಕತೆ ಮುಗಿಸಿದ್ರೆ ಒಂದು ನಾಯಿನೂ ಬಂದು ಕೇಳೋಲ್ಲ. ಬಂದ್ರೆ ನಿನ್ನ ತಾತ ಅಥವಾ ನಿಮ್ಮ ಮಾವ ಬರಬೇಕು. ಅವರು ಬಂದರೂ ನನ್ನ ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿ ನೀನು ಈ ಮನೇಲಿ ಆರಾಮಾಗಿರ್ಬೋದು ಅನ್ಕೊಂಡಿದ್ಯಾ? ನಾವು ನಿನ್ನ ಸುಮ್ಮನೆ ಇರೋದಕ್ಕೂ ಬಿಡೋದಿಲ್ಲ, ಹೊಸ್ಕಾಕ್ಬಿಡ್ತೀವಿ. ಒಂದು ಕೆಲಸ ಮಾಡು, ನೀನು ಇಷ್ಟು ದಿನ ಈ ಮನೆಯಲ್ಲಿದ್ದಿದ್ದು ಸಾಕು. ಈ ತಾಲಿನ ಬಿಚ್ಚಿಕೊಟ್ಟು ಈ ಮನೆಯಿಂದ ಹೊರಡು. ಅತ್ತೆ ಹಾಗೆ ಹೇಳ್ಬೇಡಿ ಅತ್ತೆ. ಮದುವೆ ಆದ್ಮೇಲೆ ಇದೇ ನನ್ನ ಮನೆ ಅಲ್ವಾ ಅತ್ತೆ? ನಾನು ಈ ಮನೆ ಬಿಟ್ಟು ಬೇರೆ ಎಲ್ಲಿಗೆ ಹೋಗ್ಲಿ ಅತ್ತೆ? ದಯವಿಟ್ಟು ತಾಳಿನ ಬಿಡಿ ಅತ್ತೆ. ಅದಕ್ಕೆ ಲಾಯರ್ ಬಂದಾಗ ಬೆಳ್ಳಿ ಪರವಾಗಿ ಮಾತಾಡ್ದೆ ಅವಳನ್ನ ಸುಳ್ಳು ಹೇಳಿ ಸಿಕ್ಕಾಕ್ಸ್ದೆ. ಇನ್ಯಾವತ್ತೂ ಅವಳಿಗೆ ಸಹಾಯ ಮಾಡಲ್ಲ ಅತ್ತೆ. ನನ್ನ ಮಾತನ್ನ ನಂಬಿ. ಇನ್ ಮುಂದೆ ಬೆಳ್ಳಿ ಏನೇ ಮಾಡ್ಕೊಂಡ್ರು ನಾನು ತಂಟೆಗೆ ಹೋಗಲ್ಲ. ಅವಳ ದಾರಿ ಅವಳಿಗೆ, ನನ್ನ ದಾರಿ ನನಗೆ ಅತ್ತೆ. ನಿಮ್ ಕೈ ಮುದ್ದು ಕೇಳ್ಕೊತೀನಿ ಅತ್ತೆ. ಯಾವುದೇ ಕಾರಣಕ್ಕೂ ಇವಳು ಮಾತನ್ನ ನಂಬೇಡಿ. ಇವಾಗ ಒಪ್ಕೊಂಡು ಮುಂದೆ ನಮಗೆ ಉಲ್ಟಾ ಹೊಡಿತಾಳೆ. ಗುರಾಯಿಸ್ಬೇಡ, ಕಣ್ಕಿತ್ತು ನಾಯಿಗೆ ಹಾಕ್ತೀನಿ. ಅದ್ರ ಬಗ್ಗೆನೂ ನಾನು ಯೋಚನೆ ಮಾಡಿದ್ದೀನಿ ಮಾಯಾ. ಇವಳು ಜುಟ್ಟನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ಇವಳನ್ನ ಕ್ಷಮಿಸೋಣ. ಬೈರಾ, ಇದನ್ನ ಓದಿ ಹೇಳು ಅವಳಿಗೆ. ಹರಿಣಿ, ನಿನಗಿದೇನು ಅಂತ ಗೊತ್ತಿಲ್ಲ ಅಲ್ವಾ? ಡಿವೋರ್ಸ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಪೇಪರ್ ಅಂದ್ರೆ ವಿಚ್ಛೇದನದ ಒಪ್ಪಂದ ಪತ್ರ. ಚಿತ್ರಕ್ಕ ಡೈರಿಲಿ ಬರ್ತಿದ್ದಾರೆ ಅಂದಮೇಲೆ ಅದು ಸರಿನಾ ತಪ್ಪ ಅಂತ ಮುತ್ತು ಮಾವ ಒಂದ್ಸರಿ ನೋಡ್ಬೇಕಿತ್ತು. ಮತ್ತೇನು ಒಂದು ಪ್ರಶ್ನೆ ಮಾಡಿದ್ದಿದ್ರೆ ಖಂಡಿತ ಉತ್ತರ ಸಿಗ್ತಾ ಇತ್ತು. ಆ ಮನೇಲಿ ನನಗೆ ಎಂತ ಇದ್ದಿದ್ದು ಹರಿಣಿ ಒಬ್ಳೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಈ ಅನಾಥೆಗೆ ಸಹಾಯ ಮಾಡಿದ್ರೆ ಏನು ಪ್ರಯೋಜನ ಅನ್ಕೊಂಡು ನನಗೆ ಮೋಸ ಮಾಡ್ಬಿಟ್ಲು. ನಾನು ಯಾರಿಗೂ ತೊಂದರೆ ಮಾಡಲ್ಲ. ಹಣ ಆಸ್ತಿಗೋಸ್ಕರ ಎಲ್ಲರೂ ಬದಲಾಗ್ತಾರೆ. ಇನ್ನೇನು ಯಾರ ಮುಖನೂ ನೋಡಲ್ಲ. ಎಲ್ಲಿಂದ ದೂರ ಹೊರಟೋಗ್ತೀನಿ. ಶ್ರೀ ಬೆಟ್ಟೇಗೌಡರ ಮೊಮ್ಮಗಳು ಶ್ರೀಮತಿ ಹರಿಣಿ ಹಾಗೂ ನೀಲಾಂಬರಿಯ ಎರಡನೇ ಮಗ ಭೈರ ಕಾರಣಾಂತರಗಳಿಂದ ಇವರಿಬ್ಬರ ನಡುವೆ ಮನಸ್ತಾಪ ಏರ್ಪಟ್ಟಿದ್ದು, ಅದರಿಂದ ಇನ್ನು ಮುಂದೆ ತಮ್ಮ ತಮ್ಮ ಬದುಕನ್ನ ನೋಡ್ಕೊಳ್ಳುವುದಾಗಿ ತೀರ್ಮಾನ ಮಾಡಿದ್ದೇವೆ. ಯಾರ ಬಲವಂತವಿಲ್ಲದೆ ಈ ಪತ್ರಕ್ಕೆ ಸಹಿ ಹಾಕುತ್ತಿದ್ದು ಮನಸ್ಪೂರ್ವಕವಾಗಿ ವಿಚ್ಛೇದನ ಪಡೆಯಲು ಒಪ್ಪಿದ್ದೇವೆ. ಕೇಳಿಸ್ಕೊಂಡ್ಯಾ? ನೀನು ಈ ಪೇಪರ್ಸಿಗೆ ಸೈನ್ ಮಾಡಿದ್ರೆ ಮಾತ್ರ ಈ ಮನೇಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇವತ್ತೇ ನೀನು ಗಂಟು ಮೂಟೆ ಕಟ್ಟು. ಭೈರಾ, ಇವಳನ್ನ ಮನೆಯಿಂದ ಎಳ್ಕೊಂಡು ಹೋಗಿ ಹೊರಗಡೆ ಬಿಸಾಕು. ಇವಳು ಮಾತಲ್ಲಿ ಕೇಳ್ತಾಳೆ. ಪೇಪರು ಪೆನ್ನು ಕೊಡು, ನಾನೇ ಸೈನ್ ಮಾಡ್ತೀನಿ. ಇರ್ಲಿ ಭೈರಾ, ನಾವು ಅವಳಿಗೆ ಒಂದು ಅವಕಾಶ ಕೊಡೋಣ. ನೋಡು, ಇನ್ನು ಮುಂದೆ ನಾವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ಅಕಸ್ಮಾತ್ ನೀನೇನಾದರೂ ಆ ಬೆಳ್ಳಿ ಮಾತು ಕೇಳಿಕೊಂಡು ನಮ್ಮ ಜೊತೆ ಡಬಲ್ ಗೇಮ್ ಮಾಡಿದ್ರೆ ಈ ಪೇಪರ್ಸ್ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ತಲುಪುತ್ತೆ. ಏನು ಮಾಡ್ತೀಯಾ? ಈ ಪೇಪರ್ಸಿಗೆ ಸೈನ್ ಹಾಕ್ತೀಯೋ ಇಲ್ಲ ಗಂಟು ಮೂಟೆ ಕಟ್ತೀಯೋ?